ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ 143ನೇ ಭಾಗಕ್ಕೆ ಯಶಸ್ವಿ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಣ್ಣ ಬೆಳಗ್ಗಿನಷ್ಟೇ ಫ್ರೆಶ್ ಆಗಿದ್ದೀರಾ, ಬೇಗ ಪ್ರೋಗ್ರಾಮ್ ಮಾಡಿ ಅಂತ ಅರ್ಪಿತಾ ಸಿಸ್ಟರ್ ಮೇಲೆ ವಾಟ್ಸಪ್ ಮಾಡ್ತಿದ್ದಾರೆ. ಸಾರಿ ಸಿಸ್ಟರ್, ವಾಟ್ಸಪ್ಪು ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ. ಓಕೆ, ಕೆಲಸದ ಒತ್ತಡ ಮಧ್ಯೆ ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಚಾಮರಾಜಪೇಟೆಯಿಂದ ಬಂದು ನಾನು. ಸೊ ಸುಮಾರು ಜನಗಳು ಆನ್ಸರ್ಗಳು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ಎಲ್ರಿಗೂ ಕೇಟರ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಆಫ್ 10 ನಾವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಒಳ್ಳೆಯ ವಿಚಾರಗಳನ್ನು ಸಾಕಷ್ಟು ಹಂಚಿಕೊಂಡಾಗ ನಮಗೆ ಆನಂದ ಆಗುತ್ತೆ. ಹಂಚುವಿಕೆಯಲ್ಲಿ ಆನಂದ ಇರುತ್ತದೆ, ಆದರೆ ಆ ಹಂಚುವಿಕೆ ಆನೆಸ್ಟ್ ಆಗಿರಬೇಕು. ನೋಡಿ ಅಣ್ಣ, ನೀವು ಆರಾಮಾಗಿ ಮಾಡ್ತಾಯಿದ್ದೀರಾ, ಅವಸರದಲ್ಲಿ ಆಫೀಸ್ ಅವಸರದಲ್ಲಿಲ್ಲ, ತುಂಬ ಚೆನ್ನಾಗಿ ವ್ಯೂಸ್ ಬಂತು ಅಂತ. ಖಂಡಿತ ಅದಿಲ್ಲ ಅಂತ ನಾನು ಹೇಳೋಲ್ಲ, ವ್ಯೂಸ್ ಬಂದಿರುತ್ತೆ. ಇಲ್ಲಿ ದಯಮಾಡಿ ನಾನು ವ್ಯೂಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ, ಮಾನಿಟೈಸೇಷನ್ಗೋಸ್ಕರ ಇಲ್ಲ. ಇಲ್ಲಿ ಪ್ರತಿಯೊಬ್ಬರ ಸಮಸ್ಯೆ ಸಾಲ್ವ್ ಆಗೋದಕ್ಕೆ ಪುಸ್ತಕದ ಮೂಲಕ ಬಾಬಾ ಉತ್ತರ ಕೊಡ್ತಾರೆ. ಅದೊಂದು ಸೇವೆ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಿದರೆ ನಮ್ಮ ಬೆಳಗಾವಿ ಭಾಷೆಯಲ್ಲಿ ಚಲೋ ಇರ್ತದೆ ಅಂತ ಹೇಳ್ಕೊಂಡು ಬೆಳಗ್ಗೆ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಆಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಇವತ್ತು 2 ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ನಾನು. ಗೋಲ್ಡನ್ ವಾಚ್ ತಗೊಂಡ್ರ ಅಂತ ಕೆಲವರು ಫೇಸ್ಬುಕ್ ನೋಡಿ ಕೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ನೆಬ್ಯುಲಾ ಅಂತ ಟೈಟಾನ್ ವಾಚು 50 ಗ್ರಾಮ್ಸ್ ಗೋಲ್ಡ್ದು. ಸೊ ಕೊಡುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಇಲ್ಲ ಅಂತಿಲ್ಲ. ಆದರೆ ಕೂಡ ಒಂದು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯೋಚಿಸಬೇಕು. ಅದೇ ಥರನಾದ ಡೂಪ್ಲಿಕೇಟ್ ಕಾಪಿಯನ್ನು ನನ್ನ ಫ್ರೆಂಡ್ ಒಬ್ಬ ಸುಚೇತನ್ ಅವರು ಕೊಟ್ಟಿದ್ದಾರೆ. ಸುಚೇತನ್ ಅವರು 2 ವಿಚಾರವನ್ನು ಇವತ್ತು ನನ್ನ ಹತ್ರ ಹಂಚ್ಕೊಂಡ್ರು. ಒಂದೇದು ಬುಕ್ ಬಗ್ಗೆ ಎಷ್ಟು ಚೆನ್ನಾಗಿ ವಾಟ್ಸಪ್ ಮಾಡಿದ್ದಾರೆ ನನಗೆ. ಅವರು ಏನು ಮಾಡಿದ್ದಾರೆ, ದ ಬುಕ್ ಈಸ್ ನಾಟ್ ದ ಬುಕ್, ದ ಬುಕ್ ಈಸ್ ವಾಟ್ ಯು ರೈಟ್ ಆ್ಯಂಡ್ ಫೀಲ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸುಚೇತ್ ಅವರು. ಆಮೇಲೆ ಗೋಲ್ಡನ್ ಕಲರ್ ವಾಚನ್ನು ಅವರೇ ಸಜೆಸ್ಟ್ ಮಾಡಿದ್ದು, ನಿಮಗೋಸ್ಕರ ತೋರಿಸ್ತೀನಿ ಅದನ್ನು. ಅದು ರೀಕೋ ವಾಚು. ಸುಮಾರು ಪೆನ್ಗಳು ವಾಚ್ಗಳು ಹಾಬಿಯಾಗಿರೋದ್ರಿಂದ ನಿಮ್ಮ ಹತ್ರ ಇದನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ ಗೋಲ್ಡನ್ ಕಲರ್ ವಾಚ್. ಓಕೆ, ತದ್ರೂಪ ಟೈಟಾನ್ ನೆಬ್ಯುಲಾ ಇದೇ ಥರನೇ ಇದೆ ವಿತ್ ಗೋಲ್ಡ್ ಪ್ಲಾಟಿನಮ್. ಇದು ಇಲ್ಲಿ ಹಾಕಿದ್ದಾರೆ ರೀಕೋ. ಓಕೆ, 23.5K ಗೋಲ್ಡ್ ಅಂತ. ಸೊ ಇಷ್ಟು ಬಂಗಾರ ಇದ್ಬಿಟ್ರೆ ಎಷ್ಟು ಅಲ್ವಾ. ಅದರಿಂದ ನಂಗೆ ವಾಚಸ್ ಇಷ್ಟ ಅಂತ ಅವನು ಸಜೆಸ್ಟ್ ಮಾಡ್ದೆ. ಪಕ್ಕ ಗೋಲ್ಡ್ ಥರ ಇದೆ, ತೋರಿಸ್ಬೇಕು, ವಿಷಯ ಹಂಚಿಕೆಯಿಂದ ಸಂತೋಷ ಪಡಿಸ್ಬೇಕು ನಿಮಗೆ ಅಂತ ಅನ್ನಿಸ್ತು. ಆಮೇಲೆ ರೇಖಿ ಯಾವಾಗ ಮಾಡ್ತೀರಿ ಅಣ್ಣ, ಹೀಗೆ ಮಾಡಿ ಹೀಗೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮಾಡೋಣ. ಆಮೇಲೆ ಹಾವೇರಿ ಒಬ್ಬ ಅಜ್ಜಿ ಕೊಡ್ತಾರೆ ಮೆಜೆಸ್ಟಿಕ್ಕಲ್ಲಿ, ಅವರು ಈ ಉಂಗುರವನ್ನು ಸಜೆಸ್ಟ್ ಮಾಡಿದರು. ನನ್ನ ಆಧ್ಯಾತ್ಮಿಕ ಗುರುಗಳು ಆಗಿರತಕ್ಕಂತಹ ನಳಿನಿ ಅಕ್ಕ ಅವರು ಒಂದು ನಂಬರ್ ಹೇಳಿದರು. ಆ ನಂಬರ್ ಪ್ರಕಾರ ಈ ರಿಂಗನ್ನು ತೆಗೆದುಕೊಳ್ಳಲಾಯಿತು. ದಯಮಾಡಿ ಬೆಲೆಯನ್ನು ಕೇಳಬೇಡಿ, ಬೆಲೆ ಕಟ್ಟಲಾರ್ದಂತಹ ನಜರ್ ರಿಮೂವ್ ಮಾಡ್ತಕ್ಕಂತಹ ರಿಂಗ್ ಇದು. ಓಕೆ, ನಮ್ಮ ಮೇನ್ ಸ್ಟ್ರೀಮಿಗೆ ಬರೋಣ. ಸುಚಿತನೇ ತುಂಬ ಥ್ಯಾಂಕ್ಸ್ ನಿನಗೆ. ಸೊ ಸುಮಾರು ಜನ ಕೇಳಿದ್ದಾರೆ, ಯಾರ್ಯಾರು ಕೇಳಿದ್ದಾರೆ ನಾವು ಈ ವಾರ ನೋಡ್ಕೊಂಬಿಡೋಣ. ಓಕೆ, ವಿಮಲಾ ಸುಖೇಶ್ ಕೇಳಿದ್ದಾರೆ, ಸೌಮ್ಯ ರಾಮಪ್ಪ ಕೇಳಿದ್ದಾರೆ, ಕೊಟ್ರಮ್ಮ ಎಂದಿನಂತೆ ಕೊಟ್ಟೂರಿನಿಂದ, ಮಾಗಡಿ ರೋಡ್ ರಾಜು, ಅನೂಪ್ ರಾಜಾರಾಮ್ ಕೇಳಿದ್ದಾರೆ, ಗೋಪಾಲ್ ಕೇಳಿದ್ದಾರೆ, ಕವಿ ಶೈಲಾ ಕೇಳಿದ್ದಾರೆ ತುಂಬ ದಿವಸದ ನಂತರ, ಮೈಸೂರಿನ ರೆಗ್ಯುಲರ್ ವ್ಯೂವರ್ ರಶ್ಮಿ, ನೆಕ್ಸ್ಟ್ ಸಮೃದ್ಧಿ ಅಂತ ಕೇಳಿದ್ದಾಳೆ ಅಥಣಿಯಿಂದ, ರಾಮಪ್ಪ ಸೊಂಡೂರಿಂದ ಕೇಳಿದ್ದಾರೆ. ನಿಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಿಮ್ಮ ಕಾರ್ಯಕ್ರಮ ಬರೀ ನಿಮ್ಮ ಕಾರ್ಯಕ್ರಮ ಅಷ್ಟೇ ಅಲ್ಲ. ಓಕೆ ಓಕೆ. ನಿರ್ಮಲಾ ಸುಖೇಶ್, ಸಮಸ್ಯೆ ನಿಮ್ಮಲ್ಲೇ ಇದೆ. ನಂಬರ್ 108 ವಿಳಂಬವಾದದಕ್ಕೆ ಕ್ಷಮಿಸಿ ನಿರ್ಮಲಾ ಅವರೇ, ಕಚೇರಿ ನಿಮಿತ್ತ ವಿಳಂಬವಾಯಿತು. ಇನ್ಮೇಲೆ ಸಾಯಂಕಾಲನೇ ಇರುತ್ತೆ ವಿಡಿಯೋ ಅಪ್ಲೋಡಿಂಗ್ ಕೂಡ ಸಾಯಂಕಾಲ ಇರುತ್ತೆ. ಬೆಳಗ್ಗೆ ನನಗೆ ಅವಸರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈಗ ನೋಡಿ ಎಷ್ಟು ಆರಾಮಾಗಿ ಪ್ರತಿಯೊಬ್ಬರಿಗೂ ಕೇಟರ್ ಮಾಡ್ತಾ ಇದ್ದೀನಿ ಅಲ್ವಾ. 108 ಸಮಸ್ಯೆ ನಿಮ್ಮಲ್ಲೇ ಇದೆ ವಿಮಲಾ ಅವರೇ. ಬಾಬಾ ನಿಮ್ಮ ಸಮಸ್ಯೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನನಗೂ ಕುತೂಹಲ ಇದೆ. ಆನಂದವು ಕೈಗೆಟುಕುವಂತೆ ಕಾಣುತ್ತಾ ಇದೆ, ಆದರೂ ನಿಮ್ಮ ಮನಸ್ಸು ಚಂಚಲವಾಗಿದೆ, ನಿಮ್ಮ ಕಾರ್ಯಗಳು ಸಫಲವಾಗಲಿಲ್ಲ. ಸ್ಥಿರಚಿತ್ತದಿಂದ ಬಾಬಾರನ್ನು ಆರಾಧಿಸಿರಿ. ಕೆಲವು ಸಲ ಗೆಲ್ಲೋ ಪೊಸಿಷನಿಗೆ ಬಂದು ಸೋಲ್ತೀವಿ ನಾವು, ಆ ಥರ ಮಾಡಬಾರ್ದು. ಆನಂದರ ಕೈಗೆ ಎಟುಕೋ ಥರ ಇದ್ದಾಗ ನಾವು ಆ ದೃಢತೆಯನ್ನು ಬಿಡಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸು ಚಂಚಲ ಮಾಡ್ಕೋಬೇಡಿ ವಿಮಲಾ ಅವರೇ. ಓಕೆ, ನಮ್ಮ ಕಾರ್ಯ ಅದಕ್ಕೋಸ್ಕರ ಸಫಲವಾಗಿಲ್ಲ. ಓಕೆ, ಸ್ಥಿರಚಿತ್ತದಿಂದ ಬಾಬನ ಧ್ಯಾನ ಮಾಡಿ, ನಿಮಗೆ ಪಟ್ಟಂತ ಕೆಲಸ ಆಗುತ್ತೆ ವಿಮಲಾ ಅವರೇ, ವಿಮಲಾ ಸುಖೇಶ್ ಅವರೇ.
ಓಕೆ, ನೆಕ್ಸ್ಟ್ ಸೌಮ್ಯ ರಾಮಪ್ಪ 145 ಕೇಳಿದ್ದಾರೆ. 145 ಅವ್ರಿಗೂ ಪಾಪ ಆನ್ಸರ್ ಮಾಡಿದ್ದೆ. ಆನ್ಸರ್ಗೋಸ್ಕರ ವೀಡಿಯೋ ಕಾಯಲೇಬೇಕು ಸೌಮ್ಯ ಅಂತ. 145. ನಿನ್ನದೆಲ್ಲ ನನ್ನಿಂದ ದೂರವಾಗುವುದೆಂದು ಭಯಪಡಬೇಡ, ನನ್ನ ಮೇಲಿನ ವಿಶ್ವಾಸದ ಸುಂದರಕಾಂಡದ 10ನೇ ಸರ್ಗದ 49 ದಿನ ಪಠಣ ಮಾಡು. ಬಂತು ನೋಡಿ, ಬಾಬಾ ಸುಂದರಕಾಂಡ ಪಠಣ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಓಕೆ, ನಿನ್ನೆ ಇನ್ನೊಬ್ಬರು ಜಮಖಂಡಿಯಿಂದ ಫೋನ್ ಮಾಡಿದ್ರು. ನನ್ನ ಕೆಲಸದ ನಿಮಿತ್ತ ಅನ್ನೋನ್ ಕಾಲ್ಸ್ನ ತೊಗೊಳ್ಳಲ್ಲ, ದಯಮಾಡಿ ಅನ್ಯಥಾ ಭಾವಿಸಬೇಡಿ ಸ್ನೇಹಿತರೆ. ಆಮೇಲೆ ಅವ್ರು ವಾಟ್ಸಪ್ ಮಾಡಿದ್ರು, ಅವ್ರದ್ದೇ ಆದ ರೀತಿಯಲ್ಲಿ ಹೇಳಿದ್ದೀನಿ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ. ಸರಿ ಅಣ್ಣ ಅಂತ ಅವರು ಹೇಳಿದ್ದಾರೆ. ಓಕೆ, ದಯಮಾಡಿ ನಂಬರ್ ಕೊಟ್ಟಿದ್ದಾರೆ, ಇದರರ್ಥ ನಿಮ್ಮ ಎಲ್ಲ ಸಮಸ್ಯೆಯನ್ನು ನನಗೆ ಹೇಳಬೇಕು ಅಂತ ಇಲ್ಲ. ನಂಬರ್ ಕೇಳಿ, ನಂಬರ್ ಮುಂದೆ ಬಾಬಾ ಏನು ಹೇಳ್ತಾರೆ ನೋಡೋಣ. ಓಕೆ, ನಾನು ಭವಿಷ್ಯದವನು ಅಲ್ಲ, ದಯಮಾಡಿ ಆ ಥರ ತಿಳ್ಕೊಬೇಡಿ. ಸ್ವಾಮಿ ಅಚ್ಕಾಲಕೋಟೆ ಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನಿಮಗೆ ತಲುಪಿಸ್ತೀನಿ ನಾನು. ಓಕೆ, ಸಮಯ ಪ್ರಜ್ಞೆನೂ ಇರಬೇಕು, ನಮ್ಮ ಸಮಯ ಬೇರೆ ಸಮಯ ಹಾಳು ಮಾಡಬಾರ್ದು. ನೆಕ್ಸ್ಟ್ ಕೊಟ್ರಮ್ಮ ಎಂದಿನಂತೆ 183 183 ಕೊಟ್ರಮ್ಮವರೇ ನೋಡೋಣ. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ತಲೆನೋವು ಅಂತ ಬರೆದಿದ್ದೀರಾ ವಾಟ್ಸಪ್ಪಲ್ಲಿ, ದಯಮಾಡಿ ಸಮಸ್ಯೆ ಹೇಳಬೇಡಿ. 183 ಸುಂದರಕಾಂಡದ 17ನೇ ಸರ್ಗವನ್ನು 49 ದಿನಗಳು ನಿಯಮದಿಂದ ಪಠಣ ಮಾಡಿ, ನಿಮಗಿರುವ ಎಲ್ಲ ಬಾಧೆಗಳು ನಿವಾರಣೆ ಆಗೋದು. ನೋಡಿ ಕೊಟ್ರಮ್ಮವರೇ, ಸ್ಟ್ಯಾಂಜಾ 49 17th ಸ್ಟ್ಯಾಂಜಾ ಆಫ್ ಸುಂದರಕಾಂಡ 17ನೇ ಸ್ಟ್ಯಾಂಜಾ 49 ದಿನ ಓದಬೇಕಂತ ನೀವು. ಸೊ ನಿಮ್ಮ ಸಮಸ್ಯೆ ಎಲ್ಲವೂ ಮುಗಿಯುತ್ತದೆ ಅಂತ. ಇಲ್ಲಿ ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ರಾಜು ಅಂತ, ಮಾಗಡಿ ರೋಡವರಲ್ಲ, ಈ ರಾಜು ಬೇರೆ. ಅಣ್ಣ ನೀವು ಅವಸರವಾಗಿ ಮುಗಿಸ್ಬೇಕು ಅನ್ನೋ ರೀತಿಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಭಾಸ ಆಗ್ತಾಯಿದೆ. ಥ್ಯಾಂಕ್ಸ್ ಫಾರ್ ಫೀಡ್ಬ್ಯಾಕ್ ರಾಜು. ಹಾಗೆ ಅನ್ನಿಸ್ತಾ ನಿಮಗೆ? ಓಕೆ, ಆದ್ದರಿಂದಲೇ ನಾವು ಸಾಯಂಕಾಲ ಇಟ್ಕೊಂಡಿರೋದು, ಇವಾಗ ಅವಸರ ಏನೂ ಇರೋಲ್ಲ. ಐ ಹೋಪ್ ಐ ಆಮ್ ಸ್ಲೋ ನಾವು. ಓಕೆ, ಡೌಟ್ ತೀರಿದೆ ಅನ್ಕೋತೀನಿ. ಇನ್ನು ಮಾಗಡಿ ರಾಜು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ 204. ಓಕೆ, ಸಮಸ್ಯೆ ಅವರಲ್ಲೇ ಇದೆ. 204 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ನಿಮ್ಮ ವಿರೋಧಿಗಳು ನಿಮ್ಮನ್ನು ಏನೂ ಮಾಡಲಾರರು. ಓಕೆ, ಸುಂದರಕಾಂಡ ಅಗೈನ್, ಸುಂದರಕಾಂಡದ 21ನೇ ಸ್ಟ್ಯಾಂಜವನ್ನು 49 ದಿನಗಳ ಪಠಣ ಮಾಡಿ ಅಂತ ಬರ್ತಾ ಇದೆ. ಅನೂಪ್ ರಾಜಾರಾಮ್ 189 190 ಕಮ್ಮಿ ಅಂತ ಹೇಳಿದ್ದಾರೆ. ಅನೂಪ್ ಅವರು ಹಳೆ ಫ್ರೆಂಡ್ ನನಗೆ. ಓಕೆ, ಅವರು ಯಾವಾಗಲೂ ಕೇಳೋದು ಕ್ವಶನ್ ವಿಭಿನ್ನ ರೀತಿಯಲ್ಲಿ ಕೇಳ್ತಾರೆ. 191 ಕಮ್ಮಿ ಅಂದರೆ 189 ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ, ಅದನ್ನು ನೀವು ಮರೆತಿದ್ದೀರಿ, ಅದನ್ನು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ಆಯಿತಾ, ನೊಂದುಕೊಳ್ಳುತ್ತಿದ್ದೀರಿ. ನೋಡಿ ತಮಿಳಿಯನ್ಸ್ ಥರ ಬಂದ್ಬಿಡ್ತು, ಸಾರಿ ಕನ್ನಡಿಗ ನಾನು. ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮವನ್ನು ಜಪವನ್ನು ಮಾಡಿ, ನಿಮ್ಮ ಕಷ್ಟಗಳು ತೊಲಗಿ ಹೋಗುವುದು ಅಂತ ಬರ್ತಾ ಇದ್ದಾನು. ಗೋಪಾಲ್ ಅವ್ರು ಕೇಳ್ತಾ ಇದ್ದಾರೆ 163. ಗೋಪಾಲ್ ಅವರೇ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ, ಸಮಸ್ಯೆ ಉರಿಯೋದಿಲ್ಲ, ಒಳ್ಳೆಯದು. ಲಾಸ್ಟ್ ವೀಕಿಂದ ಕರೆಕ್ಷನ್ ಮಾಡ್ಕೊಂಡಿದ್ದೀರಾ. ಆನಂದಕ್ಕೆ ಪ್ರದಾತ ಹಾಡಿದ್ದಕ್ಕೆ ತುಂಬ ಜನ ಫುಲ್ ಹಾಡು ಹಾಡಿ ಗುರುಗಳೇ ಅಂತ ಬರ್ತಾಯಿದ್ರಿ. ಗುರುಗಳೇ ಅನ್ಬೇಡಿ, ನಿಮ್ಮ ಅಣ್ಣ ನಾನು. ಫುಲ್ ಹಾಡು ಹಾಡಿದ್ದೀನಿ ನಾನು, ಅರ್ಧ ಹಾಡು ಹಾಡೋಕ್ಕೆ ಹೋಗಲ್ಲ ಇವತ್ತು. ನಿಮ್ಮ ಜೀವನದಲ್ಲಿ ಭಾಳ ಲೋಪಗಳಿವೆ, ಆದರೂ ಪರವಾಗಿಲ್ಲ, ನೀನು ವಿಷ್ಣು ಸಹಸ್ರ ಪಠಣ ಮಾಡು 49 ದಿನಗಳ ಕಾಲ, ನಿಯಮದಿಂದ ಪಠಣ ಮಾಡು, ಎಲ್ಲ ಸರಿ ಹೋಗುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೋಪಾಲ್ ಅವರೇ, ಕವಿಶೈಲ 111 ನೋಡೋಣ ಮತ್ತೆ ಏನೇನು ಹೇಳ್ತಾರೆ ಕವಿಯವರು. ಓಕೆ, ಚೆನ್ನಾಗಿದೆ ಹೆಸರು ಅವ್ರದ್ದು, ಶೈಲಾ ಕವಿ ಅಂತ. ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸರಿಯಾಗಿರ್ತೇನೆ. ಇದನ್ನು ಮಾತ್ರ ಬಾಬಾ ಖಂಡಿತ ಹೇಳ್ತಾರೆ. ಬಾಬಾ ನಾವು ಭಕ್ತಿ ಮಾಡಿಬಿಟ್ಟು ಅವನಿಗೆ ಕೈ ಮುರಿ, ಇವನಿಗೆ ಕಾಲು ಮುರಿ, ಅವನಿಗೆ ಕಣ್ಣು ತೆಗಿ ಅಂತಂದರೆ ಬಾಬಾ ಫಸ್ಟ್ ನಿಮಗೆ ಮಾಡಿಬಿಡ್ತಾರೆ ಅದನ್ನೆಲ್ಲ. ಓಕೆ, ನಾವು ಕೇಳುವಾಗ ಸಕ್ರಮವಾಗಿ ಸಾತ್ವಿಕವಾಗಿ ಬೇಡಿಕೆಯನ್ನು ಬಾಬನ ಮುಂದೆ ಇಡಬೇಕು. ಓಕೆ, ನಿಮ್ಮ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ ಕವಿಯವರೇ. ರಶ್ಮಿ ಮೈಸೂರು 208 ಅಣ್ಣ 2 months ಆಯ್ತಣ್ಣ ಬಂದೇ ಇಲ್ಲ ಅಂತ. ಖಂಡಿತ ರಶ್ಮಿ ಹೋಗೋಕ್ಕಾಗಿಲ್ಲ, ವರ್ಕ್ ನಿಮಿತ್ತ ಬಿದ್ದರೆ ಬರ್ತೀನಿ, ಮತ್ತು ವರ್ಕ್ ನೆಕ್ಸ್ಟ್ ನಿಮಿತ್ತ ಜುಲೈಯಲ್ಲಿ ಹಾಕ್ಬೋದು, ಖಂಡಿತ ಬರ್ತೀನಿ. ಓಕೆ, 208 208 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಓಕೆ, ತುಂಬ ಹಿಂದೆ ಬಂದಿದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ನಿನ್ನ ಪ್ರೀತಿಯ ವಸ್ತು ನಿನಗೆ ಸಿಕ್ಕೇ ಸಿಗುವುದು, ಚಿಂತಿಸದೆ ನನ್ನನ್ನು ಭಜಿಸು. ನೋಡಿ, ನಿನ್ನೆ ಒಬ್ಬರಿಗೆ ಕೌನ್ಸಿಲ್ ಮಾಡ್ತಾ ಇದ್ದೆ. ಓಕೆ, ಅವರು ಎಷ್ಟು ಬ್ಯುಸಿ ಇರ್ತೀನಿ ಅಂತ ತಿಳಿದು ಸಹ ಮತ್ತೆ ಗೈಡೆನ್ಸ್ ಕೇಳ್ತಾಯಿದ್ದು. ನಾನು ಹೇಳಿದೆ ಫುಲ್ ಬ್ಯುಸಿ ಇರ್ತೀನಮ್ಮ, ಇದೊಂದೇ ಕೆಲಸ ಇರಲ್ಲ, HR ಕೆಲಸನೂ ಇರುತ್ತೆ ಅಂತ. ಆಮೇಲೆ ಅವ್ರು ಸಮಾಧಾನಿಸ್ಕೊಂಡ್ರು. ಬಾಬಾ ತರಿಸ್ತಕ್ಕಂಥ ನುಡಿಗಳಿಂದ, ಸ್ವಾಮಿ ಸಮರ್ಥರು ತರಿಸ್ತಕ್ಕಂಥ ಮಾತುಗಳಿಂದ ತುಂಬ ಕಾನ್ಫಿಡೆಂಟ್ ಆದರವರು. ನಂಗೆ ತುಂಬ ಸಂತೋಷ ಆಯಿತು. ಅವ್ರ ಹೆಸರು ಬೇಡ ಈಗ. ನೆಕ್ಸ್ಟ್ ರಶ್ಮಿ 208 ಬಾಬಾ ಹೇಳಿದ್ದಾರೆ, ನಿನ್ನ ಪ್ರೀತಿ ವಸ್ತು ನಿನಗೆ ಸಿಕ್ಕೇ ಸಿಗುವುದು, ಆಯಿತಾ, ಚಿಂತಿಸದೆ ನನ್ನನ್ನು ಭರಿಸು ಅಂತ ಬರ್ತಾ ಇದೆ. ಸಮೃದ್ಧಿ ಅಥಣಿಯಿಂದ 189. ಅಥಣಿಯಲ್ಲಿ ನನ್ನ ಫಾರ್ಮಾಸಿಸ್ಟ್ ಫ್ರೆಂಡ್ ಡಾಕ್ಟರ್ ವಿನೋದ್ ಅಂತ ಇದ್ದಾರೆ. ಅವರು ಮನೆ ಕಟ್ಟಿದ್ದು 1 ವರ್ಷ ಅಥವಾ 5 ವರ್ಷ ಆಯ್ತಂತೆ. ಇವತ್ತಿಗೆ ವಿಡಿಯೋ ಮಾಡಿದರು. ಅವ್ರಿಗೆ ಫೋನ್ ಮಾಡಿದ್ದೆ. ಅಥಣಿ ಅವರ ಒಂದು ಬ್ಲಾಗಲ್ಲಿ
ನಾನು ಒಂದು 2-3 ಕ್ವಶನ್ ಕೇಳಿದ್ದೆ. ಫಾರ್ಮಸಿಸ್ಟ್ ಟು ಫಾರ್ಮರ್ ಟು ಫಾರ್ಮಸಿಸ್ಟ್ ಅಂತ ಪ್ರೋಗ್ರಾಮ್ ಮಾಡೋಣ ಅಂತ ಕಲಾ ಮಾಧ್ಯಮದವರು ನಾನು ಐಡಿಯಾ ಕೊಟ್ಟಿದ್ದೀನಿ ಅವರಿಗೆ. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ನಮ್ಮೂರ ಕಡೆಗೆಲ್ಲ, ಇಲ್ಲಿ ಇಲ್ಲ ಅಂತಲ್ಲ, ಇಲ್ಲೂ ಸಹ ಇದ್ದಾರೆ. ಆದರೆ ಡಾಕ್ಟರ್ಗಳು ಟೀಚರ್ಗಳಾದರೂ ಮಾನವೀಯತೆ ಇಟ್ಕೊಂಡು ಮಾನವೀಯತೆ ಮೆರೆಯೋದು ತುಂಬ ಮುಖ್ಯ. ದುಡ್ಡಿಂದ ನೀವು ಹೋದರೆ ಮಾನವೀಯತೆ ಮರ್ತೋಗುತ್ತೆ. ನೀವು ಹಾಗೆ ಹೇಳ್ಬೋದು, ಮಾನವೀಯತೆಯಿಂದ ಹೋದರೆ ದುಡ್ಡು ಮರ್ತೋಗುತ್ತೆ ಅಂತ. ದುಡ್ಡು ಕೊಡೋಷ್ಟು ಕೊಡ್ತಾನೆ ಭಗವಂತ. ಮನಿ ಕ್ಯಾನ್ ಮೇಕ್ ಮೆನಿ ಥಿಂಗ್ಸ್ ಬಟ್ ನಾಟ್ ಆಲ್. ನೆನ್ಪಿಟ್ಕೊಳ್ಳಿ. ವೈದ್ಯ ವೃತ್ತಿನೇ ಹಾಗೆ. ವೈದ್ಯ ವೃತ್ತಿ, ಟೀಚರ್ ವೃತ್ತಿ, 2 ವೃತ್ತಿಗೆ ರಿಟೈರ್ಮೆಂಟ್ ಇಲ್ಲ. ಸಮೃದ್ಧಿ 189 ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಪಾಲಿಗೆ ಏನು ಹೇಳ್ತಾ ಇದ್ದಾರೆ ನೋಡೋಣ. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ನೀವು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿದರೆ ನಾಮಜಪವನ್ನು ಬರೆಸ್ರಿ, ನಿಮ್ಮ ಕಷ್ಟವು ತೊಲಗಿ ಹೋಗುವುದು ಅಂತ ಸಮೃದ್ಧಿಯವರೇ ಹೇಳ್ತಾ ಇದ್ದಾರೆ ಬಾಬಾ. 189 ಅನೂಪ ರಾಜಾರಾಮ ಅದೇ ಕ್ವಶನ್ ಕೇಳಿದ್ರು, ನೀವು ಅದೇ ಕ್ವಶನ್ ಕೇಳಿದ್ರಿ. ರಾಮಪ್ಪ ಸೊಂಡೂರಿನಿಂದ 168. ರಾಮಪ್ಪ, ಸಮಸ್ಯೆ ಬರೆದಿದೆಯಾ? ದಯಮಾಡಿ ಸಮಸ್ಯೆ ಬರಿಬೇಡ. ಓಕೆ. 168 ಚಿಕ್ಕಂದಿನಲ್ಲೂ ನೀನು ಹಿಡಿದ್ರೆ ಪೀಡಿಸುತ್ತಿರೋ ಸಂದೇಹವೇನು ಈ ಸ್ಥಿತಿಗೆ ತಂದಿದೆ? ಭಯ ಪಡಬೇಡ. ಸುಂದರಕಾಂಡದ 15ನೇ ಸರ್ಗವನ್ನು 49 ದಿನ ಪಠಣ ಮಾಡು, ನಿಮಗೆ ಒಳ್ಳೆಯದಾಗುವುದು. 7 ಜನರಿಗೆ ಊಟ ಕೊಡು ಅಂತ ಬರ್ತಾಯಿದೆ ರಾಮಪ್ಪ. ನೋಡಿ, ನಮ್ಮ ಸೋದರತೆ ಹೇಳೋರು, ಅನುಮಾನವೇ ಪೆನುಭೂತಮ್ ಅಂತ. ಅನುಮಾನ ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ ಸ್ನೇಹಿತರೆ. ಉದಾಹರಣೆಗೆ ವಿಡಿಯೋ ಇದೆ ಅಂದರೆ ವಿಡಿಯೋ ಇದೆ, ಕ್ಯಾಮ್ರಾ ಇದೆ ಅಂದರೆ ಕ್ಯಾಮ್ರಾ ಇದೆ, ಅದನ್ನು ಮುಟ್ಟಿ ನೋಡೋ ಅಗತ್ಯವಿಲ್ಲ. ನನ್ನ ತಾಯಿಗೂ ಹೇಳ್ತಾ ಇರ್ತೀನಿ, ಮೋಸ್ಟ್ಲಿ ಏಜ್ ಕಾರಣ ಇರ್ಬೋದು. ದೃಢತೆ ಅನ್ನೋದು ನಾವು ತೊಗೊಳ್ಬೇಕು. ದೃಢತೆಯನ್ನು ನಾವು ಮೊದಲಿಂದ ತೊಗೊಂಡಿಲ್ಲ ಅಂದರೆ, ಯಂಗ್ ಏಜಲ್ಲಿ ನಾವು ಭಯವನ್ನೇ ಮನೆ ಮಾಡಿಕೊಂಡ್ರೆ ದೃಢತೆ ಹೋಗ್ಬಿಟ್ಟು ಭಯ ಹೆಚ್ಚಾಗತ್ತೆ. ಓಕೆ, ಅದನ್ನು ಮಾಡ್ಕೊಳ್ಬೇಡಿ ನೀವು. ಸೊ ಬಾಬಾ ಹೇಳ್ತಾ ಇದ್ದಾರೆ, ಅವಸರಪಟ್ಟು 168 ಚಿಕ್ಕಂದಿನಲ್ಲಿ ಪೀಡಿಸುತ್ತಿರೋ ಸಂದೇಹ ನಿನಗೆ ಕಾಣುತ್ತೆ. ಅನುಮಾನವೇ ಪೆನುಭೂತಮ ಅಂತಾಗಿದೆ. ಸೊ ಅನುಮಾನ ಮಾಡಬೇಡ. ಸುಂದರಕಾಂಡದ 15ನೇ ಸ್ಟಂಜ 49 ಡೇಸ್ ಓದಿ 7 ಜನರಿಗೆ ಪ್ರಸಾದವನ್ನು ಕೊಡು, ಊಟ ಕೊಡು, ಒಳ್ಳೆಯದಾಗುತ್ತೆ ಅಂತ. ಥ್ಯಾಂಕ್ ಯು. ಹೋಪ್ ಯು ಆಲ್ ಲೈಕ್ ಇಡ್ ವಾಚ್ ಆಲ್ಸೋ. ಇನ್ನು ಕೆಲವರು ನೆಬ್ಯುಲಾ ಟೈಟಾನ್ 24 ಕ್ಯಾರೆಟ್ ಗೋಲ್ಡ್ ಹಾಕಿದ್ದೆ, ಹಣ ಅಷ್ಟೊಂದು ತೊಗೊಂಬಿಟ್ರೆ 18 lakhs ಅಂತ. ಇಲ್ಲ ಸ್ನೇಹಿತರೆ, ತೊಗೊಂಡಿಲ್ಲ. ಅದು ಅಟ್ರಾಕ್ಟಿವ್ ಕಾಣ್ತು ನಮಗೆ. ಎಲ್ಗೋಸ್ಕರ ಅಟ್ರಾಕ್ಟಿವ್ ಇರೋದನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ 4 ಜನಕ್ಕೆ ನಾಲೆಡ್ಜ್ಗೋಸ್ಕರ. ಓಕೆ, ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ. ನಮ್ಮ ಸಾಯಿರಾಮ್. ಸಮಸ್ಯೆ ಪ್ರಶ್ನೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಬಾಬಾ ಮೇಲೆ ಭಾರ ಹಾಕಿ ಆರಾಮಾಗಿ ಜೀವನ ಮಾಡಿ. ಸೋಂಬೇರಿ ಥರ ಬಾಬಾ ಲೈಕ್ ಮಾಡಲ್ಲ. ಬಾಬಾ ಮೇಲೆ ಭಾರ ಹಾಕಿ ಆರಾಮೇರಿ ಅಂತ ಉಮೇಶಣ್ಣ ಹೇಳಿದ್ದಾರೆ ಅಂತ ನೀವು ಸುಮ್ಮನೆ ಇರಬೇಡಿ. ಯು ಡೂ ಯುವರ್ ಬೆಸ್ಟ್, ದೆನ್ ಸಾಯಿ ಆ್ಯಂಡ್ ಸಮರ್ಥ ವಿಲ್ ಡೂ ದ ರೆಸ್ಟ್. ಓಕೆ, ಓಂ ಸಾಯಿರಾಮ್. ಮುಂದಿನ ವಾರ ಭೇಟಿಯಾಗೋಣ.